ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆಗಲೇ ಮಾತನಾಡ್ತಾ ಇದ್ವಿ ವ್ಯಾಪಾರಿಗಳು ಮತ್ತು ವಾಸ್ತುವಿನ ನಡುವೆ ಯಾವ ರೀತಿಯಾದ ಸಂಬಂಧ ಅಂತ ಇರುತ್ತೆ ಅಂತ. ಗುರುಜಿ ಆಗಲೇ ಹೇಳ್ತಾ ಇದ್ದಂಗೆನೆ ಇವಾಗ ಸಾಮಾನ್ಯವಾಗಿ ಕೆಲವರನ್ನ ಗಮನಿಸೋದಾದ್ರೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿರುವಂಥ ಅಂಗಡಿಗಳು ಬಹಳ ಉತ್ತಮ ಅಂತಹ ಅಂಗಡಿಗಳನ್ನೇ ಖರೀದಿ ಮಾಡ್ತಾರೆ. ಆದರೂ ಕೂಡ ಯಶಸ್ಸನ್ನು ಕಾಣೋದಿಲ್ಲ, ನಷ್ಟವನ್ನು ಅನುಭವಿಸ್ತಾರೆ. ಇದಕ್ಕೆ ಏನು ಕಾರಣ? ಏನಿಲ್ಲರಿ, ಇದು ಏನಂತಂದ್ರೆ ಈ 30-40 ವರ್ಷಗಳಲ್ಲಿ ಬಂದಂಥದ್ದು ಉತ್ತರ ಪೂರ್ವ ಈ ಪ್ರಚಲಿತ ವಾಸ್ತುವಿನಲ್ಲಿ ಆ ರೀತಿ ಬರ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಟ್ಟು 8 ದಿಕ್ಕುಗಳದಾವ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ 4 ದಿಕ್ಕಿಗೆ ಅವ್ರು ಮಾತನ್ನು ಕೊಟ್ಟಿದ್ದಾರೆ, ಇನ್ನು 4 ದಿಕ್ಕಿಗೆ ಅಷ್ಟೊಂದು ಲಕ್ಷ್ಯ ಕೊಟ್ಟಿಲ್ಲ. ಅದರಲ್ಲಿ ವಿಶೇಷವಾಗಿ ಉತ್ತರ ಮತ್ತು ಪೂರ್ವ ಅಂದರೆ ಭಾಳ ಶ್ರೇಷ್ಠವಾದ ದಿಕ್ಕುಗಳು. ಆ ದಿಕ್ಕಿಗೆ ಏನರ ಮನೆಯ ಬಾಗಿಲಿತ್ತು ಅಥವಾ ಈ ಒಂದು ಅಂಗಡಿಯ ಬಾಗಿಲಿತ್ತು ಅಥವಾ ಮಳಿಗೆಯ ಬಾಗಿಲಿತ್ತು ಅಂತಂದರೆ ಅವನು ಸಾಕಷ್ಟು ಪ್ರಗತಿಯನ್ನು ಕಾಣ್ತಾನಂತ ತಿಳ್ಕೊಂಡು ಅದನ್ನು ಹೇಳೋದಲ್ಲ, ಬುಕ್ಕದಲ್ಲಿ ಬರೆದಿದ್ದಾರೆ. ಆ ಬುಕ್ಕದಲ್ಲಿ ಬರೆದಂಥದ್ದನ್ನು ಓದ್ಕೊಂಡು ಜನ ಅದಕ್ಕೆ ಸಂದೇಶವನ್ನು ನೀಡ್ತಾ ಇದ್ದಾರೆ ಬೇರೆಯವರಿಗೆ. ಅದು ನಿಜವಾಗಿ ಎಷ್ಟೊಂದು ಕರೆಕ್ಟ್ ಇದೆಯೇ ಅಥವಾ ಇಲ್ವೋ. ಇವತ್ತೊಂದು ಪಶ್ಚಿಮಕ್ಕಿದ್ದಂಥ ಅಂಗಡಿಗಳು ಸಾಕಷ್ಟಿದ್ದಾವೆ. ಇದೇ ನಾವು ಕರ್ನಾಟಕದಲ್ಲಿ ಹಳ್ಳಿಯಲ್ಲಿ ನೋಡ್ಬೋದು, ತಾಲೂಕದಲ್ಲಿ ನೋಡ್ಬೋದು, ಅಥವಾ ದಕ್ಷಿಣಕ್ಕಿದ್ದಂಥ ಅಂಗಡಿಗಳು ಸಾಕಷ್ಟಿದ್ದಾವೆ, ಮಳಿಗೆಗಳು ಸಾಕಷ್ಟಿದ್ದಾವೆ. ಅವರಲ್ಲಿ ಪ್ರೋಗ್ರೆಸ್ ಆಗಿದ್ದಾರೋ ಇಲ್ಲೋ. ಇದೇ ನಮ್ಮ ರಿಲೇಟಿವ್ದು ದಕ್ಷಿಣಕ್ಕಿದೆ ಅವರು ಒಂದು ದೊಡ್ಡ ಅಂಗಡಿ ಇದೆ ಶಿಕಾರಿಪುರದಲ್ಲಿ. ಅವರ ತಂದೆಯವರು ಹಿಡ್ಕೊಂಡು ನಿಯರ್ ಅಬೌಟ್ 40 ಇಯರ್ಸ್ ಆಗಿರಬೇಕು ಆ ಅಂಗಡಿಯನ್ನು ಅವರು ನಡೆಸ್ತಾ ಇರೋದು. ಅಂದರೆ ದಕ್ಷಿಣ ಅನ್ನೋದು ಕೆಟ್ಟ ದಿಕ್ಕು, ಅದು ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ಹೇಳುವಂಥ ಮಾತು ಬರುತ್ತೆ. ಆದರೆ ಇಲ್ಲೇ 30-40 ವರ್ಷದಿಂದ ನಡೆಸ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ಆ ದಿಕ್ಕು. ಅಂದರೆ ಪ್ರತಿಯೊಬ್ಬರಿಗೂ ಉತ್ತರ ಪೂರ್ವ ಒಳ್ಳೆಯದಂತ ತಿಳ್ಕೊಂಡು ಏನು ಒಂದು ಕಡಾಖಂಡಿತವಾದಂಥ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜನ ಅದರ ಹಿಂದೆ ಬಿದ್ದು ಇವತ್ತು ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಗೆ ಈ ವಾಸ್ತುವಿನಲ್ಲಿ ಬರ್ತಾ ಇದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಇದು ನೋವಿನಿಂದ ಹೇಳುವಂಥ ಮಾತಿದೆ. ಇವತ್ತು ಎಷ್ಟೋ ಸಲ ಇದೇ ಉತ್ತರ ಅಥವಾ ಪೂರ್ವ ಕೆಟ್ಟದೊಳಗೆ ಕೆಟ್ಟ ದಿಕ್ಕಿತ್ತಂದರೆ ಅವನು 6 ತಿಂಗಳು ಅಂಗಡಿ ನಡೆಸೋದು ಕಠಿಣ ಆಗುತ್ತೆ. ಇದ್ದಂಥ ಒಂದು ಏನು ಹಣವನ್ನು ಸಾಲ ಮಾಡಿ ಅಥವಾ ತನ್ನ ಕಡೆ ಇದ್ದಂಥ ಹಣವನ್ನು ಅದರಲ್ಲಿ ಹಾಕಿದ್ದಂದರೆ ಅದನ್ನು ಪೂರ ರೀತಿ ಕಳ್ಕೊಳ್ಳಿಕ್ಕೆ ಕಾರಣವಾಗುತ್ತೆ. ಅದೇ ಉತ್ತರ, ಅದೇ ಪೂರ್ವ. ಅದಕ್ಕೆ ಇದ್ರ ಸಾಕಷ್ಟು ಒಂದಲ್ಲ ಸಾವಿರಾರು ಎಕ್ಸಾಂಪಲ್ಸ್ ನಮ್ಮ ಕಣ್ಣೆದುರಿಗಿದ್ದಾವೆ. ಯಾರಿದ್ರ ಬಗ್ಗೆ ಕೇಳಬೇಕಂದ್ರೆ ಓಪನ್ನಾಗಿ ಅವ್ರ ಜೊತೆನೇ ನಾವು ಮಾತಾಡ್ಸ್ಲಿಕ್ಕೆ ತಯಾರಿದ್ದೀವಿ. ಇವತ್ತು ಏನೇ ಒಂದು ಕೊಡಬೇಕಾದ್ರೆ ಅದಕ್ಕೊಂದು ಇದು ಬೇಕು, ಏನಪ್ಪ ಅಂದರೆ ಪ್ರಾಕ್ಟಿಕಲಾಗಿ ನೋಡಿಕೊಂಡು ನಿಜವಾಗಿ ಐತೋ ಇಲ್ಲೋ ಅಂತ ಅನ್ನೋದು ನೋಡಿಕೊಂಡು ಮುಂದೆ ಸಂದೇಶವನ್ನು ರವಾನೆ ಮಾಡಿದರೆ ಅದು ಒಳ್ಳೆಯದಿರುತ್ತೆ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ. ಹಾಗಿದ್ರೆ ಉತ್ತರ ದಿಕ್ಕಿನಲ್ಲಿರೋ ಅಂಗಡಿಯನ್ನು ಕೊಂಡ್ಕೊಂಡ್ರೆ ಅವ್ರಿಗೆ ಖಂಡಿತವಾಗಿ ಲಾಭ ಆಗೋದು ಗ್ಯಾರಂಟಿನ? ಈಗ ನೋಡ್ರಿ, ಒಂದೇನಿಲ್ಲ ಅದನ್ನೇ ಹೇಳಿದ್ನಲ್ಲ ಈಗ. ಅಂದರೆ ಅದೊಂದು ಬ್ರ್ಯಾಂಡ್ ಮಾಡಿ ಒಗೆದ್ಬಿಟ್ಟಿದ್ದಾರೆ. ಅಂದರೆ ಉತ್ತರಕ್ಕೆ ತೊಗೊಂಡ್ಬಿಟ್ರೆ ನೀವು ಸಾಕಷ್ಟು ಅಭಿವೃದ್ಧಿ ಹೊಂದಿರ ಅಂತ ತಿಳ್ಕೊಂಡು. ಅಂದರೆ ಮನೆಗೆ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಅಲ್ಲಿ ಮಾಡಿರ್ತಾರೆ, ಅಂಗಡಿಗಳಿಗೂ ಕೂಡ ಮಾಡಿಬಿಟ್ಟಿದ್ದಾರೆ. ಹೌದು, ಆ ರೀತಿ ಒಂದು ಒಂದು ಅಭಿಪ್ರಾಯ ಮೂಡಿಸಿಬಿಟ್ಟಿದ್ದಾರೆ. ಆ ಅಭಿಪ್ರಾಯ ಮೂಡಿಸಿದ್ದೇನೆ ಜನರಿಂದ ಅದು ಜನರು ಅದರಿಂದ ಹೊರಗೆ ಬರಬೇಕಾದ್ರೆ ಅಷ್ಟೊಂದು ಸರಳ ಇಲ್ಲ. ಆ ರೀತಿ ಇಂಪ್ಯಾಕ್ಟು ಜನರ ಮೇಲೆ ಬಿದ್ದುಬಿಟ್ಟಿದೆ ಇವತ್ತು. ಅವತ್ತೇನೋ ಅವನು ಧೈರ್ಯ ಮಾಡಲಿಕ್ಕೆ ಹೋಗ್ತಾನಂತ ತಿಳ್ಕೊಳ್ಳಿ, ಒಂದು ವೇಳೆ ದಕ್ಷಿಣಕ್ಕೆ ಇಟ್ಕೋತಾನೆ, ಅವನು ಪಶ್ಚಿಮಕ್ಕೆ ಇಟ್ಕೋತಾನೆ ಅಂದರೆ ಬೇರೆಯವರು ಬಂದು ಅಲ್ಲೋ ನೀನು ಪಶ್ಚಿಮಕ್ಕೆ ಇಟ್ಕೊಂಡು ಏನು ಲಾಸ್ ಮಾಡ್ಕೋಬೇಕಂತ ಅಂತ ತಿಳ್ಕೊಂಡು ಅವ್ರು ಬಂದು ಹೇಳ್ತಿದ್ದಾರೆ. ಅಂದರೆ ಮನೆಗೆ, ಅಂದರೆ ಪ್ರತಿಯೊಬ್ಬ ಮನೆಗೆ ವಾಸ್ತು ತಜ್ಞ ಅದಾನಂದರೆ ಇವತ್ತು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈ 30-40 ವರ್ಷಗಳಲ್ಲಿ ಬಂದಂಥ ಪ್ರಚಲಿತ ವಾಸ್ತುವಿನ ಒಂದು ಫ್ರೇಮ್ ಮಾಡಿದ್ದಾರೆ, ಅದು ಎಲ್ಲರಿಗೂ ಗೊತ್ತಿದೆ. ಉತ್ತರಕ್ಕೆ ಪೂರ್ವಕ್ಕೆ ಬಾಗಿಲಿರಬೇಕು, ಅಂಗಡಿ ಆಗಲಿ ಮನೆ ಆಗಲಿ. ಆಮೇಲೆ ಈಶಾನ್ಯದಲ್ಲಿ ದೇವರ ಇಡಬೇಕು, ಆಗ್ನೇಯದಲ್ಲಿ ಕಿಚನ್ ಇರಬೇಕು, ನೈಋತ್ಯದಲ್ಲೇ ಬೆಡ್ರೂಮ್ ಇರಬೇಕು, ಈಶಾನ್ಯದಲ್ಲೇ ಬೋರ್ ಇರಬೇಕು. ಇವೇನು ನೋಡಿದ್ದು ಇದರಂಗೆ ಹೋಗಿ ನೋಡ್ತಾರೆ. ಇಲ್ಲ ಅಂದರೆ ಒಂದು 8 ವರ್ಷದ 10 ವರ್ಷದ ಮಗುಗೂ ಸಹಿತ ಇವತ್ತು ವಾಸ್ತುನ ಈ ನಾಲೆಜ್, ಪ್ರಚಲಿತ ವಾಸ್ತು ನಾಲೆಜ್ ಐತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಇದು ಜನರು ಇದರಿಂದ ಹೊರ ಬರಬೇಕಾಗಿದೆ ಅಂತ ತಿಳ್ಕೊಂಡು ನಾನು ಖಂಡಿತವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಓಕೆ ಗುರುಜಿ, ಬಗ್ಗೆ ಮತ್ತಷ್ಟು ಮಾತಾಡೋಣ. ಕಾಲರ್ ಹಿಡಿದರೆ ಮಾತಾಡೋಣ. ನಮ್ಮ ಫಸ್ಟ್ ಕಾಲರ್ ಮೈಸೂರಿಂದ ಸುನೀತಾ ಕರೆ ಮಾಡಿದ್ದಾರೆ. ಹೇಳಿ ಸುನೀತಾ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿ ದಿನಾಂಕ ಹೇಳಿ. 10-10-63. 10-10-63. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ ಸುನೀತಾ. ನೋಡ್ರಿ ಸುನೀತಾ ಅವರೇ, ತಮ್ಮ ನಮಸ್ಕಾರ. ತಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಉತ್ತರ ಅನ್ನೋದು ಅತಿ ಕೆಟ್ಟದೊಳಗೆ ಕೆಟ್ಟ ದಿಕ್ರಿ. ಹೌದ್ರಿ. ನೀವು ಎಂದು ಮನೆಯನ್ನು ಯಾರು ನಡೆಸ್ತಾ ಇದ್ದಾರ್ರಿ? ಹೌದ್ರಿ. ಅವ್ರದ್ದು ಯಜಮಾನದ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಅವ್ರದ ಅಲ್ಲ, ಅವ್ರದಂದ್ರೆ ಉತ್ತರ ಒಳ್ಳೆ ದಿಕ್ಕು ಅಂದ್ರೆ ನಿಮ್ದು ಅಂತ ತಿಳ್ಕೊಂಡಿದ್ದೀವಿ ನಾವು. ಆಗ್ನೇಯ ಅನ್ನೋದು ಅತಿ ಒಳ್ಳೆ ದಿಕ್ಕ್ರಿ. ಪೂರ್ವ ಅನ್ನೋದು 90% ಒಳ್ಳೆ ದಿಕ್ಕು ಅದು. ಹೌದ್ರಿ. ಎಂದು ಪಶ್ಚಿಮಕ್ಕೆ ಬಾಗಿಲಾಗ್ಲಿ ಇರಬಾರ್ದು. ಹೌದು. ಆಮ್ಯಾಗ ನೈಋತ್ಯದ ಅಭಿಮುಖವಾಗಿ ಇರಬಾರ್ದು. ಅದೇ ಉತ್ತರಕ್ಕೆ ಅಂದ್ರೆ ಪೂರ್ವ ಆದ್ರೆ 90% ಒಳ್ಳೇದು. ಅದೇ ಅದನ್ನ ಸ್ವಲ್ಪ ಟಿಲ್ಟ್ ಆಗಿ ಆಗ್ನೇಯ ಮುಖವಾಗಿತ್ತಂತಂದ್ರೆ
ಅದು 100% ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಇನ್ನು ಅವ್ರು ಏನೇ ಕೆಲಸವನ್ನು ಮಾಡ್ತಿದ್ರೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಅವ್ರು ಕೆಲಸವನ್ನು ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ. ಮತ್ತು ಮಲ್ಕೊಳ್ಳುವಾಗ ಸಹಿತ ಪೂರ್ವಕ್ಕೆ ತಲೆ ಇರಬೇಕು. ಇದು ಏನು ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಸಾಕಷ್ಟು ಪರಿವರ್ತನೆ ಕಾಣ್ತಾರೆ. ಇನ್ನು ಇಷ್ಟಾದರೂ ನಮ್ಗೆ ಸಮಸ್ಯೆ ಅದಾವಂತಂದಾಗ ಆ ಮನೆ ಒಳಗಡೆ ನಿಮ್ಮದು ಒಂದು ಬೆಡ್ರೂಮ್ ಆಗಲಿ ಅಥವಾ ಕಿಚನ್ ಆಗಲಿ ಬಾತ್ರೂಮ್ ಟಾಯ್ಲೆಟ್ ಆಗಲಿ ಯಾವ ಜಾಗದಲ್ಲಿ ಬಂದಿದೆ ಹೇಗಿದೆ ಅಂತ ಅದನ್ನು ಸ್ವಲ್ಪ ನಕ್ಷೆ ಮೂಲಕ ತಿಳ್ಕೊಂಡ್ರೆ ಮತ್ತೆ ಸ್ಪಷ್ಟವಾದಂಥ ಚಿತ್ರೀಕರಣವನ್ನು ಕೊಡ್ಬೋದು ರೀ. ನಮ್ಮ ನೆಕ್ಸ್ಟ್ ಕಾಲರ್ ಬಾಗಲಕೋಟೆಯಿಂದ ಅಮರ್ ಕರೆ ಮಾಡಿದ್ದಾರೆ. ಹೇಳಿ ಅಮರ್, ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರ. ಹೇಳಿ, ನಿಮ್ಮ ಹುಟ್ಟಿ ದಿನಾಂಕ ಏನು? 27/1961. 27/61. ಓಕೆ ಅಮರ್, ಗುರೂಜಿ ಇದ್ದಾರೆ, ಮಾತಾಡಿ. ಅಮರ್ ಅವರೇ ನಮಸ್ಕಾರ ಗುರುಜಿ. ನಮಸ್ಕಾರ. ತಮ್ಮ ಏನು ಟ್ರೈ ಮಾಡ್ತಾ ಇದ್ದೀವಿ, ಸಿಕ್ಕಿಲ್ಲ ಗುರುಜಿ. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಊರುನು ಬಾಗಲಕೋಟೆ. ಗುರುಜಿ ನಿಮ್ ಡೈರೆಕ್ಟ್ ಆಗಿ ಕಾಣ್ಬೇಕಂತ ನಾವು ಸಾಕಷ್ಟು ಸಲ ಕೇಳಿದ್ವಿ ಗುರುಜಿ. ಹೌದಲ್ಲ? ಹೌದ್ರಿ, ಆಗವಲ್ದು. ಹೌದು. ಈಗ ನೋಡ್ರಿ, ತಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಹೌದು ಗುರುಜಿ, ಈಗೇನು 61 ಅಂತ ಹೇಳಿದ್ರಲ್ಲ? 27/61 ಗುರುಜಿ. ಹೌದ್ರಿ. ದಕ್ಷಿಣ ಅನ್ನೋದು ಅತಿ ಒಳ್ಳೆಯದಿತ್ತು ತಮಗೆ. ಗುರುಜಿ ಏನ್ರಿ, ನೀವು ಯಾವಾಗ ಏನೋ ಒಂದು ಮನೆಯ ಬಾಗಿಲನ್ನು ದಕ್ಷಿಣಕ್ಕೆ ಇಡುವಂಥದ್ದಿತ್ತು ಅಥವಾ ದಕ್ಷಿಣಕ್ಕಿದ್ದಂಥ ಪ್ಲಾಟ್ಗಳು ಕಡಿಮೆ ರೇಟ್ದಲ್ಲಿ ಸಿಗುತ್ತೆ, ಅಂಥವು ಸಿಕ್ಕರು ಸಹಿತ ನೀವು ಮೊದಲು ತೊಗೊಂಡ್ಬಿಡ್ಬೇಕು. ಅಥವಾ ದಕ್ಷಿಣಕ್ಕೆ ಬಾಗಿದ್ದಂಥ ಮನೆಗಳು ಸಹಿತ ಸಸ್ತಾದಲ್ಲಿ ಸಿಗುತ್ತೆ. ಅದನ್ನು ನೀವು ಏನು ದಕ್ಷಿಣ ಅನ್ನೋದು ನಿಮ್ಗೆ ಅತಿ ಹೈಯೆಸ್ಟ್ ರಿಸಲ್ಟ್ ಕೊಡುವಂಥದ್ದು. ಮತ್ತು ಉತ್ತರ ಹೇಳ್ರಿ. ಅಲ್ಲ ಗುರುಜಿ, ಈಗ ನಂದು ಡೇಟ್ ಆಫ್ ಬರ್ತ್ ಸ್ಕೂಲಿಂದ ಐತಿ ಗುರುಜಿ, ಬಟ್ ಆಕ್ಚುಲಿ ನಾನು ದಾಖಲಾತಿ ನೋಡಿದಾಗ ಹೌದ್ರಿ 27/1960 ಬರ್ತದೆ ಗುರುಜಿ. ನೋಡ್ರಿ, 60 ಇತ್ತಂತ ತಿಳ್ಕೊಳ್ರಿ, ದಕ್ಷಿಣ 90% ಆಗುತ್ತೆ, ಉತ್ತರ 100% ಆಗುತ್ತೆ. 61 ಇತ್ತಂದ್ರೆ ದಕ್ಷಿಣ 100% ಆಗುತ್ತೆ, ಉತ್ತರ 90% ಆಗುತ್ತೆ. ಅದೇ 62 ಇರಬಾರ್ದು. 62 ಇತ್ತಂದ್ರೆ ನಿಮಗೆ ಉತ್ತರ ಪೂರ್ವ ಕೆಟ್ಟದೊಳಗೆ ಕೆಟ್ಟ ಬಂದ್ಬಿಡುತ್ತೆ, ಉತ್ತರ ಅಂಕರ್ ಕೆಟ್ಟದೊಳಗೆ ಕೆಟ್ಟ ಬಂದ್ಬಿಡುತ್ತೆ. ಹೌದಾ? 62 ಇಲ್ಲದಲ್ರಿ ನಿಮ್ದು? 62 ಇಲ್ಲಲ್ಲ? 60 ಇತ್ತು ಅಂತ ತಿಳ್ಕೊಳ್ರಿ, ಉತ್ತರ 100ಕ್ಕೆ 100 ಒಳ್ಳೆ ಕೊಡುವಂಥದ್ದು ರಿಸಲ್ಟು. ಅದಕ್ಕೆ ನೀವು ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಿದ್ರೆ ಉತ್ತರಕ್ಕೆ ಮುಖ ಆಗಿರಬೇಕು. ಮಲಿಕೊಳ್ಳುವಾಗಂತ ದಕ್ಷಿಣಕ್ಕಾಗಲಿ ಉತ್ತರಕ್ಕಾಗಲಿ ತಲೆ ಮಾಡಿ ಮಲ್ಕೋಬೇಕು. ಮುಂದೆ ಮನೆಯ ಬಾಗಿಲವನ್ನು ನೀವು ಉತ್ತರಕ್ಕೆ ಇಡಲಿ, ಅಥವಾ ನೀವು ಒಂದು ಏನು ಉದ್ಯೋಗ ಮಾಡ್ತಿದ್ರೆ ಅಂತ ತಿಳ್ಕೊಳ್ರಿ, ಅದರ ಒಂದು ಮುಖ್ಯ ದ್ವಾರ ಸಹಿತ ಉತ್ತರಕ್ಕಿತ್ತಂದರೆ ನಿಮ್ದು 60 ಇರಲಿ 61 ಇರಲಿ, ಅದು 100ಕ್ಕಾಗಲಿ ಅಥವಾ 90% ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಇದರಲ್ಲಿ ಎರಡು ಮಾತಿಲ್ಲ. ಅದೇ ನಿಮ್ಮ ಬಾಗಿಲ, ಮನೆಯ ಬಾಗಿಲಾಗಲಿ ಇದಾಗಲಿ ಪಶ್ಚಿಮಕ್ಕೆ ಅನ್ನೋದು ಇರಬಾರ್ದು. ಎದಕ್ಕನ್ನು ಪಶ್ಚಿಮಿದ್ರೆ ಮತ್ತೆ ನೀವು ಏನೇ ಪ್ರಯತ್ನವನ್ನು ಮಾಡಿದರೂ ಸಹಿತ ಅದು ಪ್ರೋಗ್ರೆಸ್ಸನ್ನು ಮಾಡಿಸ್ಕೊಡೋದಿಲ್ಲ. ಅದಕ್ಕೆ ಸ್ವಲ್ಪ ಲಕ್ಷ್ಯ ವಹಿಸ್ಬೇಕಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಗಮನಕ್ಕೆ, ನೀವು ನಿಮ್ಮ ಮನೆಗೆ ಸರಳ ವಾಸ್ತುವಿನ ಸೇವೆಯನ್ನು ಅಳವಡಿಸ್ಕೋಬೇಕಾದ್ರೆ 9448286756 ಅಥವಾ 9448286756 ಈ ನಂಬರ್ಗೆ ಕರೆ ಮಾಡಬಹುದು. ಇನ್ನು ಉಚಿತವಾದ ಸೇವೆಯನ್ನು ಪಡಿಬೇಕಾದ್ರೆ www.saralavastu.com ಅಲ್ಲಿ ಲಾಗಿನ್ ಆಗಿ ನಿಮ್ಮ ಹುಟ್ಟಿ ದಿನಾಂಕ, ಹೆಸರನ್ನು ತಿಳಿಸಿದ್ರೆ ನಿಮ್ಮ ಒಳ್ಳೆ ದಿಕ್ಕು ಕೆಟ್ಟ ದಿಕ್ಕಿನ ಬಗ್ಗೆ ಉಚಿತವಾದ ಮಾಹಿತಿಯನ್ನು ಪಡಿಬಹುದು. ಇನ್ನು ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಇನ್ನಷ್ಟು ಕಾಲರ್ಸ್ ಜೊತೆ ಕೂಡ ಮಾತನಾಡ್ತೀವಿ ಪುಟ್ಟ ವಿರಾಮದ ನಂತರ.